ನಿಮಗೆ ಗೊತ್ತಿರಬೇಕು, ಅಶ್ಫಾಕುಲ್ಲಾ ಖಾನ್ ಎಂಬ ಸ್ವಾತಂತ್ರ್ಯ ಹೋರಾಟಗಾರನ ಕೆಚ್ಚಡೆಯ ಮಾತುಗಳನ್ನು ನೀವು ಕೇಳಬೇಕಾಗಿದೆ. ಅಶ್ಫಾಕುಲ್ಲಾ ಖಾನ್ ಎಂಬ ಸ್ವಾತಂತ್ರ್ಯ ಸಮರ ಸೇನಾನಿಯನ್ನ ಬ್ರಿಟಿಷ್ ನ್ಯಾಯಾಲಯವು ಗಲ್ಲು ಶಿಕ್ಷೆಗೆ ವಿಧಿಸಿದಾಗ ಆ ಅಶ್ಫಾಕುಲ್ಲಾ ಖಾನ್ ತನ್ನ ತಾಯಿಯವರಿಗೆ ಒಂದು ಪತ್ರವನ್ನು ಬರೆಯುತ್ತಾರೆ. ಕೊನೆಯದಾಗಿ ತನ್ನ ಮಾತೃಗೆ ಪತ್ರವನ್ನು ಬರೆದಂತಹ ಆ ಗರಗಳು ಇಂದು ಕೂಡ ಜಗತ್ತು ನೆನಪಿಸ್ತಾ ಇದೆ. ಓ ನನ್ನ ಪ್ರೀತಿಯ ತಾಯಿಯೇ, ನಾಳೆ ದಿನ ನನ್ನ ಪಾರ್ಥಿವ ಶರೀರವು ನಿಮ್ಮ ಮುಂದೆ ಬರುವುದು. ಆ ಸಂದರ್ಭದಲ್ಲಿ ನನಗೆ ಮಗನಿಗೆ ನೀಡಿದ ಸ್ವಾಗತವನ್ನು ನೀವು ನೀಡಬೇಕು. ಹೊರತು ನನ್ನ ಪಾರ್ಥಿವ ಶರೀರವು ನಿಮ್ಮ ಮುಂದೆ ಬರುವಾಗ ನೀವೊಮ್ಮೆಯೂ ಕೂಡ ಕುಗ್ಗಬಾರದು, ನೀವೊಮ್ಮೆಯೂ ಕೂಡ ಹರಬಾರದು. ಕಾರಣವೇನೆಂದು ಕೇಳಿದರೆ, ನಾನು ಒಮ್ಮೆಯೂ ಕೂಡ ಸುಮ್ಮನೆ ನನ್ನ ಆತ್ಮವನ್ನ ನಾನು ಬಲಿ ಕೊಡುತ್ತಾ ಇಲ್ಲ. ನನ್ನ ಭಾರತವು ಪರಕೀಯರ ಕೈಯಲ್ಲಿ ಕೊಡಗುತ್ತಿರುವಾಗ ನಾನೇಗೆ ಈ ಮಣ್ಣಲ್ಲಿ ಸುಖವಾಗಿ ಬಾಳಲು ಸಾಧ್ಯ ಎಂಬ ಆ ಸ್ವಾತಂತ್ರ್ಯ ಹೋರಾಟದ ರಾಷ್ಟ್ರ ಪ್ರೇಮದ ಕಿಚ್ಚನ್ನು ಹರಡಿಸುವಂತಹ ಅಶ್ಫಾಕುಲ್ಲಾ ಖಾನ್ ರವರು ಕೊನೆಯದಾಗಿ ತನ್ನ ಮಾತಿಗೆ ಬರೆದಂತಹ ಪತ್ರದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುವುದು. ಅದು ಮಾತ್ರವಲ್ಲ, ಪ್ರೀತಿಯ ಸಹೋದರರೇ, ಹಲವಾರು ರೀತಿಯ ತ್ಯಾಗೋಜ್ವಲ ಚರಿತ್ರೆಗಳು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಿಂದ ನಮಗೆ ನೆನಪಿಸಲಿಕ್ಕೆ ಇದೆ.